ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಯೂಶಲಿ ವೀಕೆಂಡ್ಗಳಲ್ಲಿ ಫುಲ್ ಬ್ಯುಸಿ ಇರ್ತೀವಿ. ಸೊ ಹಾಗಾಗಿ ನಾನು ಯಾವ ರೀತಿಯ ಕುಕಿಂಗ್ ಮಾಡ್ಕೋತೀನಿ, ನನ್ನ ವ್ಲಾಗ್ ಹೇಗಿರುತ್ತೆ, ಫುಲ್ ಡೇ ರೂಟೀನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ನಾರ್ಮಲ್ ಯೋಗ ಇವೆಲ್ಲವನ್ನು ಮುಗಿಸ್ಕೊಂಡು ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡಿದೆ. ಬ್ರೇಕ್ಫಾಸ್ಟ್ ಕೂಡ ಬ್ಯಾಲೆನ್ಸ್ಡ್ ಆಗೇ ಇರುತ್ತೆ. ಹಾಗಾಗಿ ನಾನಿಲ್ಲಿ ರವಾ ಇಡ್ಲಿ, ಎಗ್ ಫ್ರೈ, ಎಗ್ ಇವೆಲ್ಲವನ್ನು ತಗೊಂಡಿದ್ದೆ. ಅದಾದ ನಂತರ ಎಲ್ಲ ವೆಸಲ್ಸ್ ಎಲ್ಲ ವಾಶ್ ಮಾಡಿ ಕಿಚನನ್ನು ಕ್ಲೀನ್ ಮಾಡಿ ನೆಕ್ಸ್ಟ್ ಡಿನ್ನರ್ಗೆ ಪ್ರಿಪೇರ್ ಮಾಡಿಕೊಂಡೆ. ಡಿನ್ನರು ಕೂಡ ಇದೇ ರೀತಿ ಚಪಾತಿ, ಪಲ್ಯ ಅಥವಾ ಎಗ್ ತಗೊಳ್ಳೋ ಆಗಿದ್ರೆ ಎಗ್ಗು ಅಥವಾ ಪನ್ನೀರು ಇವನ್ನ ತಗೊಂಡೆ. ಅದಾದ ನಂತರ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಇದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡೆ. ನಂತರ ನನ್ನ ಡಿನ್ನರನ್ನು ಪ್ರಿಪೇರ್ ಮಾಡಿದೆ. ಸೊ ಈ ವ್ಲಾಗನ್ನು ಕಂಪ್ಲೀಟಾಗಿ ನೋಡಿ, ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹಾಗೆ ಮಕ್ಕಳ ಬಟ್ಟೆಗಳನ್ನೆಲ್ಲ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ತೀನಿ, ಈಸಿಯಾಗಿ ಸಿಗಬೇಕು. ಏಕೆಂದರೆ ಫುಲ್ ವೀಕ್ ಮತ್ತೆ ನಾನು ಯಾವುದೇ ಅರೇಂಜ್ಮೆಂಟ್ ಮಾಡೋದಿಲ್ಲ. ಹಾಗಾಗಿ ಸೊ ಅವ್ರದ್ದು ಯೂನಿಫಾರ್ಮು, ಅವ್ರ ರೆಗ್ಯುಲರ್ ಡ್ರೆಸ್ಸಸ್ಸು ಇವೆಲ್ಲವನ್ನು ನೀಟಾಗಿ ಸಪ್ರೇಟ್ ಮಾಡಿ ಇಟ್ಕೊಳ್ತೀನಿ. ಹಾಗೆ ನಮ್ಮ ಡ್ರೆಸ್ಸಸ್ಸು ಕೂಡ ನೈಟ್ ಡ್ರೆಸ್ ಸಪ್ರೇಟು, ಟೀ ಶರ್ಟ್ ಸಪ್ರೇಟು. ನಾನು ಯೂಶಲಿ ಆಫೀಸ್ಗೆ ವಿಯರ್ ಮಾಡೋದು ಜೀನ್ಸು ಮತ್ತು ಟಾಪ್ಸು. ಸೊ ಹಾಗಾಗಿ ಅವನ್ನು ಕೂಡ ನಾನು ಸಪ್ರೇಟಾಗಿ ಇಟ್ಕೊಳ್ತೀನಿ. ಮತ್ತು ಹಸ್ಬೆಂಡನ್ನು ಕೂಡ ಈ ರೀತಿ ನೀಟಾಗಿ, ಸ್ಪೆಷಲಿ ಅವ್ರ ಟೀ ಶರ್ಟ್ಸ್ನ ಈ ರೀತಿ ಒಂದು ಕಂಪಾರ್ಟ್ಮೆಂಟ್ ಇರೋ ಅಂಥ ಕ್ಲಾತ್ ಹೋಲ್ಡರಲ್ಲಿ ಇಟ್ಕೊಳ್ತೀನಿ. ಆಗ ಅವ್ರಿಗೆ ಈಸಿಯಾಗಿ ಸಿಗಬೇಕು. ಏಕೆಂದರೆ ಜರ್ಸಿ ಟೀ ಶರ್ಟ್ಸ್ಗಳೆಲ್ಲ ಒಂದ್ರ ಮೇಲೆ ಒಂದಿಟ್ಟರೆ ಒಂದ್ಸರಿ ಒಂದನ್ನು ತಕ್ಕೊಂಡ್ರೆ ಎಲ್ಲ ಹಾಳಾಗ್ಬಿಡುತ್ತೆ, ನೀವೆಷ್ಟೇ ಫೋಲ್ಡ್ ಮಾಡಿಟ್ರು. ಅದಕ್ಕೋಸ್ಕರ ನಾನು ಈ ರೀತಿಯ ಕ್ಲಾತ್ ಆರ್ಗನೈಸರ್ಸನ್ನು ತಗೊಂಡಿದ್ದೀನಿ. ಮಕ್ಕಳು ಬಟ್ಟೆ ಕೆಲವನ್ನ ಇದರಲ್ಲೇ ಇಡ್ತೀನಿ. ಹಾಗೆ ಹಸ್ಬೆಂಡ್ ಟೀ ಶರ್ಟ್ಸ್ನ ಸ್ಪೆಷಲಿ ನಾನು ಈ ರೀತಿ ಇಟ್ಕೊಳ್ತೀನಿ. ಇನ್ನು ಮಕ್ಕಳು ಟೀ ಶರ್ಟ್ಸ್ನೆಲ್ಲ ನಾನು ಫೋಲ್ಡ್ ಮಾಡೋದಿಲ್ಲ. ಸೊ ಮತ್ತು ಇಬ್ರಿಗೂ ಕೂಡ, ಹುಡುಗ ಮತ್ತು ಹುಡುಗಿ ಇಬ್ರಿಗೂ ಬಾಯ್ಸ್ ಟೀ ಶರ್ಟ್ಸ್ ತಗೊಳ್ತೀನಿ. ಸೊ ಹಾಗಾಗಿ ನನಗೆ ರೆಗ್ಯುಲರ್ ಆಗಿ ಈಸಿಯಾಗಿ ಹಾಕೋದಕ್ಕೂ ಚೆನ್ನಾಗಿರುತ್ತೆ. ಈ ಪಾರ್ಟಿ ವೇರ್ಸ್ ಬಿಟ್ಟರೆ ನನಗೆ ರೆಗ್ಯುಲರಾಗಿ ಲಾಸ್ಟಿಗೂ ಕೂಡ ಬಾಯ್ಸ್ ಟೀ ಶರ್ಟ್ಸೇ ಹಾಕೋದು ನಾನು. ಸೊ ಹಾಗಾಗಿ ಇಬ್ರಿಗೂ ಕಂಫರ್ಟಬಲ್ ಇರುತ್ತೆ ಮತ್ತು ಈಸಿಯಾಗಿ ರೆಕಗ್ನೈಸ್ ಮಾಡ್ಬೋದು. ಹಾಗಾಗಿ ಬಟ್ಟೆಗಳಿಗೆ ನಾನು ಅಮೌಂಟ್ ಅಷ್ಟು ವೇಸ್ಟ್ ಮಾಡಲ್ಲ ಅನಿಸುತ್ತೆ. ಏಕೆ ಎಷ್ಟೇ ಟೀ ಶರ್ಟ್ ಇದ್ದರೂ ಇಬ್ರಿಗೂ ಆಗುತ್ತೆ ಅನ್ನೋವಂಥ ಒಂದು ಪರ್ಸೆಪ್ಷನಿಂದ ತಗೊಂಡಿರ್ತೀನಿ. ಮತ್ತು ಎಲ್ಲವನ್ನು ಈ ರೀತಿ ಕ್ಲಾತ್ ಹ್ಯಾಂಗರಲ್ಲಿ ಹಾಕಿ ಎತ್ತಿಟ್ಕೊಳ್ತೀನಿ. ಆಗ ಈಸಿಯಾಗಿ ಸಿಗುತ್ತೆ. ಪರ್ ಡೇ ಮಿನಿಮಮ್ 2 to 3 ಟೀ ಶರ್ಟ್ಸ್ ಬೇಕಾಗುತ್ತೆ. ಹಾಗಾಗಿ ಫುಲ್ ವೀಕ್ಗೆ ಸುಮಾರು ಒಂದು 30-40 ಟೀ ಶರ್ಟ್ಸ್ ಇರುತ್ತೆ. ಅವೆಲ್ಲವನ್ನು ಈ ರೀತಿ ಹ್ಯಾಂಗರಲ್ಲಿ ಹಾಕ್ಕೊಳ್ತೀನಿ. ಸೊ ಈ ರೀತಿ ಹ್ಯಾಂಗರ್ ನಿಮ್ಗೆ ಏನಾದರೂ ಬೇಕಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ತಗೊಳ್ಳಿ. ಹಾಗೆ ಇನ್ಸ್ಟೆಂಟಾಗಿ ಬೇಕು ಅಂದ್ಬಿಟ್ಟು ಒಂದು ಪೇರ್ ಡ್ರೆಸ್ಸನ್ನು ಲಾಸ್ಟ್ ಡೇದು ಆಗಿಟ್ಟಿರ್ತೀನಿ. ಇನ್ ಕೇಸ್ ಸಡನ್ನಾಗಿ ಏನಕ್ಕಾದ್ರೂ ಬೇಕು ಅಂದರೆ ಆ ಥರ ಹಾಕಿ ಕಳಿಸ್ಬೋದು. ಹಾಗೆ 5 ಲೇಯರ್ ಹ್ಯಾಂಗರ್ಸ್ಗಳನ್ನು ಕೂಡ ಇಟ್ಟಿರ್ತೀನಿ, ಎಕ್ಸ್ಟ್ರಾ ಬಟ್ಟೆಗಳು ಫೋಲ್ಡ್ ಮಾಡೋದಕ್ಕೆ ಅಥವಾ ಏನಾದರೂ ಇನ್ಸ್ಟೆಂಟಾಗಿ ಬೇಕು ಅಂದರೆ ಅವೆಲ್ಲವನ್ನು ಅದರೊಳಗಡೆ ಇಟ್ಕೊಂಡಿರ್ತೀನಿ. ಹಾಗೆ ಸಾಕ್ಸನ್ನು ಕೂಡ ಒಂದರೊಳಗಡೆ ಒಂದು ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತೀನಿ. ಸೊ ಅವನ್ನು ಕೂಡ ಈಸಿಯಾಗಿ ನಾವು ಒಂದು ಕಬೋರ್ಡಲ್ಲಿ ಇಟ್ಕೊಂಡಿರ್ತೀನಿ. ಇನ್ಸ್ಟೆಂಟಾಗಿ ಬೇಕಾಗಿದ್ದಾಗ ಒಂದು ಪೇರ್ ತಗೋಬೋದು. ಮತ್ತು ಸಾಕ್ಸ್ದು ಪೇರ್ಗಳೇನಾದರೂ ಸಿಕ್ಕಿಲ್ಲ ಅಂದರೆ ಅದನ್ನು ಸಪ್ರೇಟಾಗಿ ಸೈಡಲ್ಲಿ ಇಟ್ಕೊಳ್ತೀನಿ. ಮಿಕ್ಕಿದನ್ನೆಲ್ಲ ಈ ರೀತಿ ಒಂದು ಕಬೋರ್ಡಲ್ಲಿ ಇಟ್ಕೊಳ್ತೀನಿ. ಹಾಗಾಗಿ ಈಸಿಯಾಗಿ ಇನ್ಸ್ಟೆಂಟಾಗಿ ಸಿಗುತ್ತೆ. ಮಕ್ಕಳಿಗೆ ಡೈಲಿ ಕೋಲ್ಡ್ ಟೈಮಲ್ಲಿ ಯಾವಾಗ ಬೇಕೋ ಆಗ ಸಾಕ್ಸ್ಗಳನ್ನು ತಗೊಂಡು ಹಾಕ್ಕೋಬೋದು. ಸೊ ಬಟ್ಟೆ ಫೋಲ್ಡಿಂಗು, ಅರೇಂಜ್ಮೆಂಟು, ಆರ್ಗನೈಸೇಷನ್ ಎಲ್ಲ ಕಂಪ್ಲೀಟ್ ಆದ ನಂತರ ನಾನು ಮನೆಯನ್ನು ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡಿ ಒರೆಸ್ಕೊಬಿಡ್ತೀನಿ. ಸೊ ಯೂಶಲಿ ಸಂಡೇ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತೀನಿ. ಬೇರೆ ದಿನ ಎಲ್ಲ ಜಸ್ಟ್ ದೇವ್ರ ಮನೆ ಹಾಗೆ ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಫುಲ್
ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಅಷ್ಟು ಟೈಮ್ ಆಗಲ್ಲ. ಯಾಕೆಂದರೆ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಎಲ್ಲವನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಸೊ ಎವ್ರಿ ಸಂಡೇ ನಂದು ಕಂಪ್ಲೀಟ್ ಮನೆ ವರ್ಕ್ ಇರುತ್ತೆ. ಸೊ ನೋಡಿ, ಮನೆಯನ್ನೆಲ್ಲ ನೀಟಾಗಿ ಒರೆಸಿ ಕಂಪ್ಲೀಟ್ ಕ್ಲೀನ್ ಮಾಡಿದ್ದಾಯಿತು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿದ ನಂತರ ನಾನು ನಾರ್ಮಲ್ ಲೈಕ್ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆಯನ್ನು ಮಾಡ್ಕೊಳ್ತೀನಿ. ಸೊ ಆಲ್ಮೋಸ್ಟ್ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಒಂದು 2 ಅವರ್ ಆಗುತ್ತೆ. ರೆಗ್ಯುಲರ್ ಲೈಕ್ ಎವ್ರಿ ಡೇ ಮಕ್ಕಳು ಟಾಯ್ಸ್ನೆಲ್ಲ ಕಡೆ ಹರಡಿರ್ತಾರೆ. ಸಂಡೇ ಸ್ವಲ್ಪ ಅವ್ರೇನಾದರೂ ರೆಸ್ಟ್ ಮಾಡೋ ಟೈಮಲ್ಲಿ ನಾನು ಮನೆಯನ್ನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಬಿಡ್ತೀನಿ. ಇನ್ನು ಈ ರೀತಿಯ ಪೇಪರ್ ಬ್ಯಾಗ್ಗಳನ್ನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಯೂಶಲಿ ಎಲ್ಲಾದರೂ ಬಟ್ಟೆ ತಂದರೆ ಅಥವಾ ಏನಾದರೂ ಸ್ವಿಗ್ಗಿ ಆರ್ಡ್ರ್ ಮಾಡಿದ್ರೆ ನಮ್ಗೆ ಈ ಥರ ಕವರ್ ಬರುತ್ತೆ. ಸೊ ಈ ಕವರ್ಗಳನ್ನು ನಾನು ಡೋರ್ ಹಿಂದೆ ಒಂದು ಇಟ್ಬಿಡ್ತೀನಿ. ಸೊ ಹಾಗೆ ಇಡೋದ್ರಿಂದ ನಾವೇನಾದರೂ ಹೊಸ ಬಟ್ಟೆ ತಂದಾಗ ಅದರದ್ದು ಇದು ಲೇಬಲ್ಸ್ ಇರುತ್ತೆ, ಬಿಲ್ ಇರುತ್ತೆ, ಮತ್ತು ಅದರದ್ದು ಪ್ರೈಸ್ ಕಾರ್ಡ್ ಇರುತ್ತೆ. ಇವೆಲ್ಲವನ್ನು ನಾವು ಪ್ರತಿ ಸಾರಿ ಡಸ್ಟ್ಬಿನ್ ಹುಡ್ಕೊಂಡು ಹೋಗಿ ಹಾಕೋದಕ್ಕಾಗಲ್ಲ. ಹಾಗಾಗಿ ಈ ರೀತಿ ಹಾಕ್ಕೊಳ್ತೀನಿ. ಹಾಗೆ ಈ ರೀತಿ ಪೇಪರ್ ಬ್ಯಾಗ್ಗಳನ್ನು ನಾನು ಡ್ರೈ ಕಸಗಳನ್ನು ಹಾಕೋದಕ್ಕೂ ಕೂಡ ಯೂಸ್ ಮಾಡ್ಕೊಳ್ತೀನಿ. ಇನ್ನು ಈ ರೀತಿ ಕ್ಲಾತ್ ಬ್ಯಾಗ್ಗಳು ಬರುತ್ತಲ್ಲ, ಇದರಲ್ಲಿ ನಾನು ಹ್ಯಾಂಡ್ ಬ್ಯಾಗ್ಸ್ಗಳನ್ನು ಇಟ್ಕೊಳ್ತೀನಿ. ಸೊ ಹಾಗಾಗಿ ಅದ್ರದ್ದು ಹ್ಯಾಂಡಲ್ ಕೂಡ ಹಾಳಾಗಲ್ಲ, ಏರೇಷನ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಕೆಲವು ಬ್ಯಾಗ್ಗಳನ್ನು ಬಟ್ಟೆಗಳನ್ನು ಈ ರೀತಿ ಫೋಲ್ಡ್ ಮಾಡಿ ಈಸಿಯಾಗಿ ಸಿಗೋ ರೀತಿ ಇಟ್ಕೊಳ್ತೀನಿ. ಸೊ ಎಲ್ಲ ಆರ್ಗನೈಸೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಅದಾದ ನಂತರ ನಾನು ದೇವ್ರ ಪೂಜೆಯನ್ನು ಮುಗಿಸ್ಕೊಂಡೆ. ಯೂಶಲಿ ದೇವ್ರ ಪೂಜೆ ಮುಗಿಯೋದಕ್ಕೆ ಒಂದು 2 ಅವರ್ ಆಗೋಗ್ಬಿಡುತ್ತೆ. ಅದಾದ ನಂತರ ಸ್ವಲ್ಪ ಪ್ರಿಪ್ರೇಷನ್ಗಳನ್ನು ಮಾಡಿಕೊಂಡೆ. ಸೊ ರವೆಯನ್ನು ಹುರ್ಕೊಳ್ಳೋದು, ರವೆಯನ್ನು ಹುರಿದಿಟ್ಕೊಂಡ್ರೆ ಇನ್ಸ್ಟೆಂಟಾಗಿ ರವೆ ಇಡ್ಲಿ ಅಥವಾ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಟೈಮ್ ಇಲ್ಲ ಅಂದಾಗ. ಸೊ ರವೆಯನ್ನು ಹುರಿದಿಟ್ಕೊಂಡೆ. ಅದಾದ ನಂತರ ವೆಜಿಟೇಬಲನ್ನು ಬ್ಲಾಂಚ್ ಮಾಡಿ ಇಟ್ಕೊಂಡೆ. ಸೊ ವೆಜಿಟೇಬಲ್ ಬ್ಲಾಂಚಿಂಗ್ ಅಂದರೆ ವೆಜಿಟೇಬಲ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಕುದೀತಿರೋ ನೀರಿಗೆ ಕಟ್ ಮಾಡಿರೋವಂಥ ವೆಜಿಟೇಬಲ್ನ ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸ್ಕೋಬೇಕು. ಅದಾದ ನಂತರ ಇಮಿಡಿಯೇಟ್ ಕೋಲ್ಡ್ ವಾಟರ್ಗೆ ಆ ವೆಜಿಟೇಬಲ್ನ ತಕ್ಕೊಂಡು ನೀರನ್ನೆಲ್ಲ ಸೋರಿಸಿದ ನಂತರ ಒಂದು 2 ನಿಮಿಷ ಡೀಪ್ ಫ್ರೀಸರಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡದೆ ಇಡಬೇಕು. 2 ನಿಮಿಷ ಅಲ್ಲ, ಸುಮಾರು 1 ಅವರ್ ಇಡಬೇಕು. ಈ 1 ಅವರ್ ಆದ ನಂತರ ಅದನ್ನು ತೆಗೆದು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಎತ್ತಿಟ್ರೆ ಆಯಿತು. ಸೊ ಈ ರೀತಿ ಡೀಪ್ ಫ್ರೀಸ್ ಮಾಡಿ ಇಟ್ಟಿರೋವಂಥ ವೆಜಿಟೇಬಲ್ನ ಆಲ್ಮೋಸ್ಟ್ ನೀವು 3 ಮಂತ್ಸ್ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಯೂಶಲಿ ನಾವು ಸ್ಟೋರಲ್ಲಿ ತಗೊಂಬಂದರೂ ಕೂಡ ಅವು ಕೂಡ ಈ ರೀತಿನೇ ಇರುತ್ತೆ. ಸೊ ಆಗ ಇನ್ಸ್ಟೆಂಟಾಗಿ ಸಲಾಡ್ಗಳಿಗೆ ನೀವು ವೆಜ್ಜಿಸ್ನ ಯೂಸ್ ಮಾಡ್ಕೋಬೋದು. ನಂತರ ಡಿನ್ನರ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಕೊಂಡೆ. ಯೂಶಲಿ ಲೈಕ್ ಹಸ್ಬೆಂಡ್ ಬಾಡಿ ಬಿಲ್ಡಿಂಗ್ ಮಾಡ್ತಿರೋದ್ರಿಂದ ಅವರು ಮೇನ್ಲಿ ಪ್ರೋಟೀನು ಹಾಗೆ ಫೈಬರನ್ನು ತಗೊಳ್ತಾರೆ. ಸೊ ಪ್ರೋಟೀನ್ಗೆ ಮೇನ್ಲಿ ನಾನು ಎಗ್ಗು ಮತ್ತು ಚಿಕನ್ ಬ್ರೆಸ್ಟನ್ನು ಕೊಡ್ತೀನಿ. ಅದಾದ ನಂತರ ಬ್ರಾಕೋಲಿ ಹಾಗೆ ಸೌತೆಕಾಯಿ ಇವೆಲ್ಲವನ್ನು ಅವ್ರದ್ದು ಡಿನ್ನರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಬ್ರಾಕೋಲಿಯನ್ನು ತುಂಬ ಜಾಸ್ತಿ ತರಿಸ್ತಾ ಇರ್ತೀನಿ. ಬ್ರಾಕೋಲಿಯನ್ನು ಈ ರೀತಿ ನೀಟಾಗಿ ವಾಶ್ ಮಾಡಿಕೊಂಡು BPA ಫ್ರೀ ಕಂಟೈನರಲ್ಲಿ ಸ್ಟೋರ್ ಮಾಡಿ ನಾನು ಡೀಪ್ ಫ್ರೀಸರಲ್ಲಿ ಇಟ್ಕೊಳ್ತೀನಿ. ಹಾಗಾಗಿ ಅದೊಂದು 2-3 ಮಂತ್ಸ್ ಬರುತ್ತೆ. ಬಟ್ ಆ್ಯಕ್ಚುಲ್ ಆಗಿ ನಾನು 1 ವೀಕಲ್ಲೂ ಇರಲ್ಲ, ಅದು ಒಂದು 3-4 ಡೇಸ್ಗೆ ಫಿನಿಶ್ ಆಗಿಬಿಡುತ್ತೆ. ಬಟ್ ಈ ರೀತಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು 8 ಕಂಟೈನರಲ್ಲಿ ನಾನು ಇಟ್ಕೊಳ್ತೀನಿ. ಸೊ ಇವೆಲ್ಲವನ್ನು ಪ್ರಿಪ್ರೇಷನ್ ಮಾಡಿಕೊಂಡು ಡೀಪ್ ಫ್ರೀಸರಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಹಾಗೆ ನಾನು ಡೀಪ್ ಫ್ರೀಸರಲ್ಲಿ ಏನೇನು ಇಡ್ತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯೂಶಲಿ ಕಾಳನ್ನು ಸೋಕ್ ಮಾಡಿರೋ ಅಂಥ ಕಾಳುಗಳು, ಎಸ್ಪೆಷಲಿ ರಾಜ್ಮಾ, ಕಾಬುಲಿ ಚೆನ್ನ ಇಂಥವನ್ನ ಇಟ್ಕೊಳ್ತೀನಿ. ಹಾಗೆ ಬಟಾಣಿ, ಕಾರ್ನು ಮತ್ತು ಬ್ಲಾಂಚ್ ಮಾಡಿರೋಂಥ ವೆಜಿಟೇಬಲ್ಗಳು ಕೂಡ ಇಲ್ಲೇ ಇಟ್ಕೊಳ್ತೀನಿ. ಇದರ ಜೊತೆಗೆ ನಾನು ರವೆ ಹಾಗೆ ಬ್ರಾಕೋಲಿ ಮತ್ತು ಗ್ರೇಟ್ ಮಾಡಿರೋ ಅಂಥ ತೆಂಗಿನಕಾಯಿ ತುರಿ ಇವೆಲ್ಲವನ್ನು ಕೂಡ ಇಲ್ಲಿ ಇಟ್ಕೊಳ್ತೀನಿ. ಯೂಶಲಿ ಆಲ್ಮೋಸ್ಟ್ ವೆಜ್ಜೀಸು ಮತ್ತು ಸೋಕ್ ಮಾಡಿರೋಂಥ ಕಾಳುಗಳನ್ನು ನಾನು ಇಲ್ಲಿ ಇಟ್ಕೊಳ್ತೀನಿ. ಹಾಗೆ ಡೋರಲ್ಲಿ ನಾನು ರೇರ್ಲಿ ಯೂಸ್ ಮಾಡೋಂಥ ಮಸಾಲ ಪೌಡರ್ಗಳನ್ನು ಇಟ್ಕೊಳ್ತೀನಿ. ಸೊ ಹಾಗೆ ಇಲ್ಲಿ ಚಿಕನ್ನು ಕೂಡ ಬೇಯ್ತಾ ಇದೆ. ಸೊ ಅದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯ್ದಕ್ಕೆ ಬಿಟ್ಟೆ. ಆಲ್ಮೋಸ್ಟ್ ನಾನು 600 ಗ್ರಾಮ್ ಚಿಕನ್ ತರಿಸಿದ್ರಿಂದ 300 ಗ್ರಾಮ್ ಚಿಕನನ್ನು ಸೈಡ್ಗೆ ಎತ್ತಿಟ್ಬಿಟ್ಟೆ. ಸೊ ಅದನ್ನು ಫ್ರೆಶ್ ರೂಮಲ್ಲಿ ಇಟ್ಕೊಳ್ತೀನಿ. ಮ್ಯಾರಿನೇಟ್ ಮಾಡಿರೋ ಚಿಕನ್ನು ನೆಕ್ಸ್ಟ್ ಡೇ ಯೂಸ್ ಮಾಡ್ಕೊಳ್ತೀನಿ. ಸೊ ಇದು ನೋಡಿ, ಕಂಪ್ಲೀಟ್ ನೀರೆಲ್ಲ ಡ್ರೈ ಆಗಿ ಚೆನ್ನಾಗಿ ಬೆಂದಿದೆ. ಅದು ಒಮ್ಮೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ಬಿಟ್ಟು. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡಿದ್ರೆ ಚೆನ್ನಾಗಿ ಬೆಂದಿರಬೇಕು, ಹಾಗೆ ಕಟ್ ಆಗಬೇಕು. ಏಕೆಂದರೆ ಇದು ಸ್ವಲ್ಪ ನಾರ್ ಥರ ಆಗುತ್ತಲ್ಲ, ಹಾಗಾಗಿ ಇದು ಚೆನ್ನಾಗಿ ಬೇಯಬೇಕು. ಸುಮಾರು ಒಂದು 20 ಮಿನಿಟ್ಸ್ ಮೇಲಾಗುತ್ತೆ. ಹಾಗೆ ನಾರ್ಮಲ್ ಡೇಸಲ್ಲಿ ನಾನು ಲೈಕ್ ಈವ್ನಿಂಗ್ ಸ್ಪೆಷಲಿ ಕುಕ್ಕರನ್ನು ಯೂಸ್ ಮಾಡಲ್ಲ. ಸೊ ಈ ರೀತಿ ಪಾತ್ರೆಯಲ್ಲೇ ಅನ್ನವನ್ನು ಕೂಡ ಮಾಡ್ಕೊಳ್ತೀನಿ. ಹಾಗೆ ಅನ್ನ ಕೂಡ ರೆಡಿ ಆಗಿದೆ. ಹಾಗೆ ಪಕ್ಕದಲ್ಲಿ ವೆಜ್ಜೀಸ್, ಬ್ರಾಕೋಲಿ ಹಾಗೆ ಬೀನ್ಸು ಕೂಡ ಬೆಂದಿದೆ. ಸೊ ಇವೆಲ್ಲವನ್ನು ಕೂಡ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನನ್ನ ಡಿನ್ನರ್ ಪ್ಲೇಟ್ಸ್ಗಳನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯೂಶಲಿ ನನ್ನ ಸಂಡೇ ವ್ಲಾಗ್ ಹೀಗಿರುತ್ತೆ, ಲೈಕ್ ಸಂಡೇ ರೂಟೀನ್ ಹೀಗಿರುತ್ತೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಅದಾದ ನಂತರ ಕೆಲಸ,
ನಂತರ ಮಧ್ಯಾಹ್ನದ ಲಂಚು ಹಾಗೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಈವ್ನಿಂಗ್ ಡಿನ್ನರು ಜೊತೆಗೆ ಪೂಜೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಒತ್ತಿ. ಹಾಗೆ ಇಂದಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.